ಈಗ ಇವು ಮೂರು ಅದಾವ, ಇದೊಂದು ಇದೊಂದು ಇದೊಂದು. ಇದ್ರೊಳಗೆ ಯಾವುದು ನ್ಯೂಕ್ಲಿಯೋಫೈಲ್ ಬಂದು ಅಟ್ಯಾಕ್ ಮಾಡಿದಾಗ ಯಾವ್ದು ಜಾಸ್ತಿ ಫಾಸ್ಟ್ ರಿಯಾಕ್ಟ್ ಆಗುತ್ತೆ ನ್ಯೂಕ್ಲಿಯೋಫೈಲ್ಗಳು, ಆಮೇಲೆ ಯಾವುದು ಅಷ್ಟು ಫಾಸ್ಟ್ ರಿಯಾಕ್ಟ್ ಆಗೋಲ್ಲ, ಪ್ಯಾಸಿವ್ ಇರ್ತದೆ. ಈಗ ನೋಡು, ಇದಕ್ಕೆ ಹೆಚ್ಚು ಐಟಮ್ಸ್ ಅದಾವೆ. ಇದೇನು ಹೈಡ್ರೋಜನ್ ಐಟಮ್ಸ್ ಏನು ಜಗ್ಗಂಗಿಲ್ಲ, ಬಿಡೋಂಗಿಲ್ಲ, ಪುಷು ಮಾಡೋಂಗಿಲ್ಲ, ಪುಲ್ಲು ಮಾಡೋಂಗಿಲ್ಲ ಎಲೆಕ್ಟ್ರಾನ್. ಸೊ ಚಾರ್ಜ್ ಆಲ್ಮೋಸ್ಟ್ ನೆಗೆಟಿವ್ನ ಇರ್ತೈತಿ. ಬಟ್ ಇವು ನ್ಯೂಕ್ಲಿಯೋಫೈಲ್ಸಿಗೆ ಪಾಸಿಟಿವ್ ಚಾರ್ಜ್ ಬೇಕು, ಪಾಸಿಟಿವ್ ಚಾರ್ಜ್ ಇಲ್ಲ. ಸೊ ಅಂಥ ಏನು ಫಾಸ್ಟ್ ರಿಯಾಕ್ಷನ್ ಆಗಲ್ಲ ಇಲ್ಲಿ. ಬಟ್ ಇಲ್ಲಿ ಏನಾಗುತ್ತೆ, ಇದು ಜಗ್ತೈತಿ, ಇದು ಕ್ಲೋರಿನ್ ಸ್ವಲ್ಪ. ಸೊ ಇಲ್ಲಿ ಸ್ವಲ್ಪ ನೆಗೆಟಿವ್ ಚಾರ್ಜ್ ಬರುತ್ತೆ, ಇಲ್ಲಿ ಸ್ವಲ್ಪ ಪಾಸಿಟಿವ್ ಚಾರ್ಜ್ ಬರುತ್ತೆ. ಇವಾಗ ಪಾಸಿಟಿವ್ ಚಾರ್ಜ್ ಇಷ್ಟ, ಇಲ್ಲೂ ಪಾಸಿಟಿವ್ ಚಾರ್ಜು ಸಿಕ್ಕೈತಿ ಬರೋಬ್ಬರಿ. ಇದಕ್ಕೆ ಜಾಸ್ತಿ ಅಟ್ಯಾಕ್ ಮಾಡ್ತಾವೆ, ಇದು ಜಾಸ್ತಿ ರಿಯಾಕ್ಟಿವ್ ಇದಕ್ಕಿಂತ ಇದು ಜಾಸ್ತಿ ರಿಯಾಕ್ಟಿವ್. ಯಾಕಂದ್ರೆ ಪಾಸಿಟಿವ್ ಚಾರ್ಜ್ ಐತಿ, ಇದಕ್ಕೆ ಇಷ್ಟ ನ್ಯೂಕ್ಲಿಯೋಫೈಲ್, ಪಾಸಿಟಿವ್ ಲವಿಂಗ್. ಇದಿಷ್ಟ, ಇದಕ್ಕೆ ಜಾಸ್ತಿ ಅಟ್ಯಾಕ್ ಮಾಡೋದು ಫಾಸ್ಟ್ ಇದಕ್ಕಿಂತ. ಈಗ ಇದನ್ನು ನೋಡು, ಇದ್ರೋಗು ಹಾಕತ್ತೆ, ಜಗ್ತೈತಿ. ಬಟ್ ಇವೇನು ಮಾಡ್ತಾವೆ ಮಿಥೈಲ್ ಗ್ರೂಪ್ಸ್, ಇವು ದುಗ್ಸು. ನಾ ಹೇಳಿದ್ದಲ್ಲಿ ಇವು ಮಿಥೈಲ್ ಗ್ರೂಪ್ಸ್ ದುಗಿಸ್ತಾವೆ ಎಲೆಕ್ಟ್ರಾನ್ಸ್ ಅಂತ. ಸೊ ಏನು ದುಗಿಸ್ತಾವೆ ಎಲೆಕ್ಟ್ರಾನ್ಸ್ ಅಂದರೆ ಇದ್ರ ಕಡೆ ದುಗಿಸ್ತಾವೆ. ಅಂದ್ರೆ ಇದು ಜಕ್ಕೊಳತೈತಿ, ಇದು ದುಗ್ಸಾಕತ್ತೈತಿ, ಇದಕ್ಕೆ ಸಪೋರ್ಟ್ ಮಾಡಕತ್ತೈತಿ ಇದು ಜಕ್ಕೊಳೋದು. ಇವು ಮೂರು. ಸೊ ಇನ್ನೂ ಜಾಸ್ತಿ ದೂರ ಜಗ್ತಾವೆ, ಇನ್ನೂ ಜಾಸ್ತಿ ದೂರ ಹೋಗ್ತಾವೆ ಎಲೆಕ್ಟ್ರಾನ್ಸ್. ಇದರಿಂದ ಇನ್ನೂ ಜಾಸ್ತಿ ಮೈನಸ್ ಸೈನ್ ಬರ್ತೈತೆ, ಜಾಸ್ತಿ ಪಾಸಿಟಿವ್ ಸೈನ್ ಬರ್ತೈತೆ ಇದಕ್ಕೆ. ಯಾಕಂದರೆ ಇವು ದುಗ್ಸಾಕತ್ತಾವೆ, ಇದು ಜಗ್ಗಾಕತ್ತೈತಿ. ಇಲ್ಲಿ ದುಗ್ಸೋರು ಯಾರು ಇರಲಿಲ್ಲ, ಇಲ್ಲಿ ಸ್ಲೋ ಅಷ್ಟು ಹೋಗಂಗಿಲ್ಲ ಎಲೆಕ್ಟ್ರಾನ್ಸ್ ಈ ಕಡೆ. ಬಟ್ ಇಲ್ಲಿ ದುಗ್ಸಾಕತ್ತಾವೆ, ಜಾಸ್ತಿ ಈ ಕಡೆ ಹೋಗ್ತಾವೆ ಎಲೆಕ್ಟ್ರಾನ್ಸ್, ಇನ್ನೂ ಜಾಸ್ತಿ ಹೋಗ್ತಾವೆ. ಇನ್ನೂ ಜಾಸ್ತಿ ಹೋದ್ರೆ ಇನ್ನೂ ಜಾಸ್ತಿ ಚಾರ್ಜ್ ಬರ್ತೈತಿ. ಇನ್ನೂ ಜಾಸ್ತಿ ಚಾರ್ಜ್ ಬಂದರೆ ಇವಕ್ಕೆ ಇನ್ನೂ ಜಾಸ್ತಿ ಇಷ್ಟ, ಇವು ಜಾಸ್ತಿ ಅಟ್ಯಾಕ್ ಮಾಡ್ತೀವಿ, ಇವು ಜಾಸ್ತಿ ರಿಯಾಕ್ಟಿವ್. ಇದಕ್ಕಿಂತ ಇದು ಜಾಸ್ತಿ ರಿಯಾಕ್ಟಿವ್, ಇದಕ್ಕಿಂತ ಇದು ರಿಯಾಕ್ಟಿವ್ ಜಾಸ್ತಿ.